ಮನಮೋಹನ್ ಸಿಂಗ್ ರವರು, ರಾಹುಲ್ ಗಾಂಧಿ ಅವರು ತಂದಿದ್ದಂತ, ಸೋನಿಯಾ ಗಾಂಧಿ ಅವರು ತಂದಿದ್ದಂತ ಮಾಡ್ತಕ್ಕಂಥದ್ದು ನನ್ನ ಕೂಲಿಯನ್ನ ಕೊಡಬೇಕು ಅಂತಕ್ಕಂಥ ಅರ್ಜಿಯನ್ನ ಕೇಂದ್ರ ಸರ್ಕಾರವೇ ಗ್ರಾಮೀಣ ಸ್ವರಾಜ್ಯಕ್ಕೋಸ್ಕರ ರಾಜ್ಯ ಸರ್ಕಾರ 60 ಭಾಗ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನ ಮಾಡಿ ಯೋಜನೆಯನ್ನ ನಿಲ್ಲಿಸಿರೋದ್ರಿಂದ ಏನು ಮನಮೋಹನ್ ಸಿಂಗ್ ರವರು, ರಾಹುಲ್ ಗಾಂಧಿ ಅವರು ತಂದಿದ್ದಂತ, ಸೋನಿಯಾ ಗಾಂಧಿ ಅವರು ತಂದಿದ್ದಂತ ಒಂದು ಕಾನ್ಸೆಪ್ಟ್ ಇತ್ತು. ಉದ್ಯೋಗ ಯೋಜನೆಯ ರೈಟ್ ಟು ಎಂಪ್ಲಾಯ್ಮೆಂಟ್, ಕೂಲಿ ಮಾಡ್ತಕ್ಕಂಥದ್ದು ನನ್ನ ಹಕ್ಕು, ಕೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಯಾವನೇ ಒಬ್ಬ ರೈತ, ಯಾವನೇ ಒಬ್ಬ ಕೂಲಿಕಾರ ಹೋಗಿ ನನಗೆ ಕೂಲಿಯನ್ನು ಕೊಡಬೇಕು ಅಂತಕ್ಕಂಥ ಅರ್ಜಿಯನ್ನು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸಿದರೆ, ಅವರು ಕೂಲಿಯನ್ನು ಕೊಡದೇ ಇದ್ದರೆ ಅವರಿಗೆ ಆ ಕೂಲಿಯ ದರವನ್ನು, ಹಣವ ಏನು ಫಿಕ್ಸ್ ಆಗಿರುತ್ತೆ ಅದನ್ನು ಕೊಡಬೇಕು ಅಂತಕ್ಕಂಥ ಕಾನೂನು ಹಿಂದೆ ಮನಮೋಹನ್ ಸಿಂಗ್ ಅವರು ತಂದಿದ್ರು. ಇವತ್ತು ಅದನ್ನು ತೆಗೆದುಹಾಕಿದ್ದಾರೆ. ಈಗ ಕೇಂದ್ರ ಸರ್ಕಾರವೇ ಗ್ರಾಮೀಣ ಸ್ವರಾಜ್ಯಕ್ಕೋಸ್ಕರ 90% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಿ ಎಲ್ಲ ಯೋಜನೆಗಳನ್ನು ಕಾರ್ಯಗತ ಮಾಡ್ತಾ ಇದ್ರು. ಆದರೆ ಇವತ್ತು 40 ಭಾಗ ರಾಜ್ಯ ಸರ್ಕಾರ, 60 ಭಾಗ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ಮಾಡಿ, ಆದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಯೋಜನೆಗಳನ್ನು ರೂಪಿಸ್ಬೋದಾಯ್ತು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು, ನಿಮ್ಮ ಆಫೀಸ್ ಇದರಲ್ಲಿ ಪಂಚಾಯತಿನಲ್ಲಿ. ಆದರೆ ಇವತ್ತು ಕೇಂದ್ರ ಏನನ್ನ ಯೋಜನೆಗಳನ್ನು ಕೊಡುತ್ತೆ ಆ ಯೋಜನೆಗಳನ್ನು ಮಾತ್ರ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸ್ವರಾಜ್ಯದ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥದ್ದು. ಇವತ್ತು ಆ ಕಾನೂನಿನಲ್ಲಿ ಅನೇಕ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾನೂನಿನ ಬದಲಾವಣೆ ಇದೆ. ಅದರ ವಿರುದ್ಧ ಇವತ್ತು ನಮ್ಮ ಹಕ್ಕನ್ನೇನು ಕಿತ್ಕೊಂಡಿದ್ದಾರೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯೋಜನೆಯನ್ನ ನಿಲ್ಲಿಸಿರೋದ್ರಿಂದ ಏನು ಮನಮೋಹನ್ ಸಿಂಗ್ ರವರು, ರಾಹುಲ್ ಗಾಂಧಿ ಅವರು ತಂದಿದ್ದಂತ, ಸೋನಿಯಾ ಗಾಂಧಿ ಅವರು ತಂದಿದ್ದಂತ ಒಂದು ಕಾನ್ಸೆಪ್ಟ್ ಇತ್ತು. ಉದ್ಯೋಗ ಯೋಜನೆಯ ರೈಟ್ ಟು ಎಂಪ್ಲಾಯ್ಮೆಂಟ್, ಕೂಲಿ ಮಾಡ್ತಕ್ಕಂಥದ್ದು ನನ್ನ ಹಕ್ಕು, ಕೂಲಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಯಾವನೇ ಒಬ್ಬ ರೈತ, ಯಾವನೇ ಒಬ್ಬ ಕೂಲಿಕಾರ ಹೋಗಿ ನನಗೆ ಕೂಲಿಯನ್ನು ಕೊಡಬೇಕು ಅಂತಕ್ಕಂಥ ಅರ್ಜಿಯನ್ನು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸಿದರೆ, ಅವರು ಕೂಲಿಯನ್ನು ಕೊಡದೇ ಇದ್ದರೆ ಅವರಿಗೆ ಆ ಕೂಲಿಯ ದರವನ್ನು, ಹಣವ ಏನು ಫಿಕ್ಸ್ ಆಗಿರುತ್ತೆ ಅದನ್ನು ಕೊಡಬೇಕು ಅಂತಕ್ಕಂಥ ಕಾನೂನು ಹಿಂದೆ ಮನಮೋಹನ್ ಸಿಂಗ್ ಅವರು ತಂದಿದ್ರು. ಇವತ್ತು ಅದನ್ನು ತೆಗೆದುಹಾಕಿದ್ದಾರೆ. ಈಗ ಕೇಂದ್ರ ಸರ್ಕಾರವೇ ಗ್ರಾಮೀಣ ಸ್ವರಾಜ್ಯಕ್ಕೋಸ್ಕರ 90% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಿ ಎಲ್ಲ ಯೋಜನೆಗಳನ್ನು ಕಾರ್ಯಗತ ಮಾಡ್ತಾ ಇದ್ರು. ಆದರೆ ಇವತ್ತು 40 ಭಾಗ ರಾಜ್ಯ ಸರ್ಕಾರ, 60 ಭಾಗ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನ ಮಾಡಿ, ಆದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಯೋಜನೆಗಳನ್ನು ರೂಪಿಸ್ಬೋದಾಯ್ತು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು, ನಿಮ್ಮ ಆಫೀಸ್ ಇದರಲ್ಲಿ ಪಂಚಾಯತಿನಲ್ಲಿ. ಆದರೆ ಇವತ್ತು ಕೇಂದ್ರ ಏನನ್ನ ಯೋಜನೆಗಳನ್ನು ಕೊಡುತ್ತೆ ಆ ಯೋಜನೆಗಳನ್ನು ಮಾತ್ರ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸ್ವರಾಜ್ಯದ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥದ್ದು. ಇವತ್ತು ಆ ಕಾನೂನಿನಲ್ಲಿ ಅನೇಕ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾನೂನಿನ ಬದಲಾವಣೆ ಇದೆ. ಅದರ ವಿರುದ್ಧ ಇವತ್ತು ನಮ್ಮ ಹಕ್ಕನ್ನೇನು ಕಿತ್ಕೊಂಡಿದ್ದಾರೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.